ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ನಾಳೆ ನಡೀತಕ್ಕಂಥ SSLC ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ 2026-2 ಅದು ನಾಳೆ 31-1-2026 ನಡೀತದೆ. ಸೊ ಇಲ್ಲಿ ನಾವು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳನ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇದ್ದೀನಿ. ಸೊ ಚೆನ್ನಾಗಿ ಇದು LBI ಇದೆ. ಸೊ LBIಯಲ್ಲಿ ನಾನು ಯಾವೆಲ್ಲ ಪ್ರಶ್ನೆಗಳನ್ನ ಮಾರ್ಕ್ ಮಾಡ್ತೀನಲ್ಲ ಅದನ್ನೇನು ಚೆನ್ನಾಗಿ ಪೋಸ್ಟ್ ಪ್ರಿಯೋರಿಟಿಯಲ್ಲಿ ಏನು ಮಾಡಿ ಅಂತಂದರೆ ಓದ್ಕೊಡ್ರಿ. ಸೊ ಖಂಡಿತವಾಗಿ ನಿಮಗೆ ಇಲ್ಲಿಂದ ಅಂಕಗಳು ಸಿಗ್ತವೆ. ಓಕೆನಾ. ಸೊ ಒಟ್ಟಾರೆ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳದ್ದು ವೇಟೇಜ್ ಗೊತ್ತಿಲ್ಲ. 1 ಅಂಕದ ಒಂದು ಪ್ರಶ್ನೆ ಇದೆ, 3 ಅಂಕದ ಒಂದು ಪ್ರಶ್ನೆ ಇದೆ. ಸೊ ಮ್ಯಾಕ್ಸಿಮಮ್ ನಿಮಗೆ ಪ್ರಶ್ನೆ ಕೇಳ್ತಕ್ಕಂಥ ಸಂದರ್ಭದಲ್ಲಿ ರಾಸಾಯನಿಕ ಕ್ರಿಯೆ ಮತ್ತು ರಾಸಾಯನಿಕ ಸಮೀಕರಣ ಎರಡರಲ್ಲಿ ಒಂದು ಪ್ರಶ್ನೆ ಅಂತೂ ಖಂಡಿತವಾಗಿ ನಿಮಗೆ ಬಂದೇ ಬರ್ತದೆ. ಆಮೇಲೆ ಜೊತೆಗೆ ಈ ಪಾಠದಲ್ಲಿ ನೀವು ನೋಡೋದಾದರೆ ಫ್ರೆಂಡ್ಸ್, ಹೆಚ್ಚು ನೀವು ಓದ್ತಕ್ಕಂಥ ಪ್ರಶ್ನೆಗಳು ಏನಪ್ಪ ಅಂದರೆ ಸಮೀಕರಣಗಳನ್ನು ಸರಿದೂಗಿಸ್ತಕ್ಕಂಥ ಪ್ರಶ್ನೆಗಳು. ಓಕೆನಾ. ಸೊ ಇಲ್ಲಿ 3 ಮಾರ್ಕ್ ಇದೆ. ಸೊ ಹೆಚ್ಚು ನೀವು ಏನು ಮಾಡಬೇಕಂತಂದರೆ ಈ ಪಾಠದಲ್ಲಿರ್ತಕ್ಕಂಥ ಎಲ್ಲ ಸಮೀಕರಣಗಳನ್ನು ಇಲ್ಲಿ ಮುಖ್ಯವಾಗಿ ನಾನು ಕೊಟ್ಟಿದ್ದೀನಿ. ಪ್ರಶ್ನೆ ಸಂಖ್ಯೆ 63, 64, 65, 66 ಅವರು ಏನು ಹೇಳಿಕೆಗಳನ್ನು ಕೊಟ್ಟು ಸಮೀಕರಣಗಳನ್ನು ಬರೀಬಹುದು ಅಥವಾ ಕಚ್ಚಾ ಸಮೀಕರಣಗಳನ್ನು ಕೊಟ್ಟು ನಿಮಗೆ ಸರಿದೂಗಿಸಲಿಕ್ಕೆ ಕೇಳ್ಬೋದು. ಸೊ ಖಂಡಿತವಾಗಿ 3 ಮಾರ್ಕರ್ಗೆ ನೀವೇನು ಮಾಡಬೇಕಪ್ಪ ಅಂತಂದ್ರೆ ಸಮೀಕರಣಗಳನ್ನು ಸರಿದೂಗಿಸ್ತಕ್ಕಂಥ ಪ್ರಶ್ನೆಗಳನ್ನು ಕಲ್ಕೊಡ್ರಿ. ಸೊ ಇವು ನಿಮಗೆ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆಗಳೇ ಆಗಿದ್ದಾವೆ. ಇಲ್ಲಿಂದ ಇದೇ ಬರ್ತಕ್ಕಂಥದ್ದು ಪ್ರಶ್ನೆ. ಸೊ ಹೆಚ್ಚು ನೀವು ಅದನ್ನ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಜಸ್ಟ್ ಓನ್ಲಿ ಸಮೀಕರಣಗಳನ್ನು ಸರಿದೂಗಿಸ್ತಕ್ಕಂಥ ಕಲಿತ್ರೆ ಸಾಕು. ಇನ್ನು ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳಿಗೆ ಬರ್ತೀನಿ. ಸೊ ಇಲ್ಲಿ ಏನದಪ್ಪ ಅಂದ್ರೆ 1 ಅಂಕದ ಒಂದು ಪ್ರಶ್ನೆ, 2 ಅಂಕದ ಒಂದು ಪ್ರಶ್ನೆ, 3 ಅಂಕದ ಒಂದು ಪ್ರಶ್ನೆ ಇದೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇಲ್ಲಿ ಏನು ಮಾಡ್ತಾರಪ್ಪ ಅಂತಂದರೆ ನಿಮಗೆ ಕಾರಣಗಳನ್ನು ಈ ಪಾಠದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಸೊ ಇಲ್ಲಿದೆ ನೋಡಿ, ಆಮ್ಲವನ್ನು ಸಾರರಿಕ್ತಗೊಳಿಸುವಾಗ ಆಮ್ಲವನ್ನೇ ನೀರಿಗೆ ಸೇರಿಸಬೇಕು, ಏಕೆ? ಇದು ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಇದು ಭಾಳ ಸರಿನೂ ಕೂಡ ಏನು ಮಾಡಿದಾರಪ್ಪ ಅಂದರೆ ಕೇಳಿದ್ದಾರೆ. ಇನ್ನು ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಗುಣಲಕ್ಷಣಗಳಿದ್ದಾವೆ. ಸ್ವಲ್ಪ ಇದನ್ನು ಏನು ಮಾಡಿರಿ ಅಂದ್ರೆ ಸೊ ನೋಡ್ಕೊಡ್ರಿ. ಇದು ಬಿಟ್ಟರೆ ಇಲ್ಲಿರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಏನಪ್ಪ ಅಂತಂದರೆ ಅದು 3 ಮಾರ್ಕರ್ ಕ್ವಶನ್. ಅದು ಬಂದುಬಿಟ್ಟು ಸಾರರಿಕ್ತ ಸಲ್ಫುರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆ. ಆಲ್ಮೋಸ್ಟ್ ಇದು ಲಾಸ್ಟ್ ಟೈಮ್ ಬಂದಿತ್ತು. ಸೊ ಈ ಸರಿ ಅದು ಬರ್ತಕ್ಕಂಥ ಚಾನ್ಸಸ್ ಇಲ್ಲ, ಬಟ್ ಆದರೂ ಕೂಡ ಬರ್ಬೋದು. ಇದನ್ನು ಕೂಡ ನೀವೇನು ಮಾಡಬೇಕಂದ್ರೆ ಚೆನ್ನಾಗಿ ನೋಡಬೇಕು. ಇಲ್ಲೊಂದು ಪ್ರಶ್ನೆ ಕಾಣಿಸ್ತಾ ಇರ್ಬೋದು ನಿಮಗೆ. ಎಸ್, ಚಲುವೆ ಪುಡಿ, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಆಗಿರ್ಬೋದು, ಅಡುಗೆ ಸೋಡಾ ಆಗಿರ್ಬೋದು, ಇದರ ಅಣುಸೂತ್ರಗಳು, ಉಪಯೋಗಗಳು ಮತ್ತು ತಯಾರಿಕೆಗಳನ್ನು ನೋಡಿಕೊಡ್ರಿ. ಸೊ ಖಂಡಿತವಾಗಿ ನಿಮಗೆ ಇಲ್ಲಿಂದ ಏನಾಗ್ತದಪ್ಪ ಅಂದ್ರೆ ಅಂಕಗಳು ಬಂದೇ ಬರ್ತದೆ. ಓಕೆನಾ. ಇಷ್ಟು ಈ ಪಾಠದಲ್ಲಿತ್ತು. ಮತ್ತು ಅದ್ರ ಜೊತೆಗೆ ನೀವೇನು ಮಾಡ್ಬೋದು, ಆಮ್ಲ ಪ್ರತ್ಯಾಮ್ಲಗಳ ನಡುವಿನ ವ್ಯತ್ಯಾಸವನ್ನು ನೋಡ್ಕೊಂಡೋಗಿ, ಇದು ಇಂಪಾರ್ಟೆಂಟ್ ಅದ. ಆಮೇಲೆ ಇದು ಕೇಳಿದ್ದಾರೆ ನೋಡಿ, NaHCO3 CaOH ಕ್ಲೋರ ಅಲ್ಕಲಿ ಪ್ರಕ್ರಿಯೆ. ಇವೆಲ್ಲ 3 ಮಾರ್ಕ್ ಇದೆ. ಬಟ್ ಇಲ್ಲಿಂದ ಕೆಲವೊಂದು ಯಾವುದಾದ್ರೂ ನಿಮಗೆ 2 ಅಂಕಕ್ಕೆ ಅಥವಾ 1 ಅಂಕಕ್ಕೆ ಕೂಡ ಪ್ರಶ್ನೆಗಳು ಬರ್ತವೆ. ಸೊ ಅದಕ್ಕೆ ಹೇಳೋದು 75, 76, 77, 78 ಕ್ಲೋರ ಅಲ್ಕಲಿ ಪ್ರಕ್ರಿಯೆ ಆಗಿರ್ಬೋದು. ಓಕೆನಾ. ಆಮೇಲೆ ಇದು ಚಲುವೆ ಪುಡಿ ಬಗ್ಗೆ ಆಗಿರ್ಬೋದು. ಆಮೇಲೆ ಇದು ಲಿಟ್ಮಸ್ ಪೇಪರ್ ಆಗಿರ್ಬೋದು. ಆಮ್ಲ ಮತ್ತು ಪ್ರತ್ಯಾಮ್ಲಗಳ ನಡುವಿನ ವ್ಯತ್ಯಾಸ. ಸೊ ಖಂಡಿತವಾಗಿ ನೋಡ್ಕೊಂಡು ಹೋದರೆ ನೀವು ಇಲ್ಲಿಂದ ಅಂಕಗಳನ್ನು ಗಳಿಸ್ತೀರಿ. ಸೊ ಯಾವ ಪಾಠ? ಆಮ್ಲ, ಪ್ರತ್ಯಾಮ್ಲ ಮತ್ತು ಲವಣಗಳು. ಇನ್ನು ಜೀವಕ್ರಿಯೆಗಳಿಗೆ ಬರ್ತೀನಿ. ಸೊ ಜೀವಕ್ರಿಯೆಗಳಲ್ಲಿ ನಿಮಗೆ 1 ಅಂಕದ 2 ಪ್ರಶ್ನೆಗಳು ಇದ್ದಾವೆ. ಸೊ 1 ಮಾರ್ಕರ್ದು 2 ಪ್ರಶ್ನೆಗಳಿದ್ದಾವೆ, 2 ಅಂಕದ 1 ಇದ್ದಾವೆ, 4 ಅಂಕದ 1 ಪ್ರಶ್ನೆ ಇದೆ. ಓಕೆನಾ. ಸೊ 1 ಅಂಕದ್ದು ಆಲ್ರೆಡಿ ನೀವೆಲ್ಲ LBIದಲ್ಲಿ ನೋಡಿರ್ತೀರಿ, ಅದನ್ನೆಲ್ಲನೂ ಕೂಡ ಬರೀತೀರಿ. ಸೊ ಅದ್ರ ಬಗ್ಗೆ ನಾನೇನು ಹೆಚ್ಚು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ನಾನು 2 ಮಾರ್ಕರ್ ಕ್ವಶನ್ಸ್ಗೆ ಬರ್ತೀನಿ. ಇಲ್ಲಿ ತೆರೆದ ಪತ್ರರಂಧ್ರ ಮತ್ತು ಮುಚ್ಚಿದ ಪತ್ರರಂಧ್ರವನ್ನು ಲಾಸ್ಟ್ ಟೈಮ್ ನಿಮಗೆ ಕೇಳಿದರು. ಸೊ ಅದು ಈ ಸರಿ ಬರ್ತಕ್ಕಂಥ ಚಾನ್ಸಸ್ ಇಲ್ಲ. ಸ್ವಲ್ಪ ಕಾರಣಗಳನ್ನು ನೋಡ್ಕೊಡ್ರಿ. ಓಕೆನಾ. ಸೊ ಇಲ್ಲಿ 2 ಕಾರಣಗಳಿದ್ದಾವೆ ಮತ್ತು ಅವರೇ ಚಿತ್ರಗಳನ್ನು ಕೊಟ್ಟು X ಮತ್ತು Y ಯಾವುದು ಅನ್ನೋದನ್ನು ಕೂಡ ನಿಮ್ಗೆ ಏನು ಮಾಡ್ಬೋದು, ಗುರುತಿಸ್ಬೋದು. ನೆಫ್ರಾನ್ ರಚನೆ ಈ ಸರಿ ಬರ್ತಕ್ಕಂಥ ಚಾನ್ಸಸ್ ತುಂಬಾ ಇದೆ. ಫಿಕ್ಸ್ ಆಗಿ ಬರ್ತಕ್ಕಂಥ ಪ್ರಶ್ನೆ ಆಗ್ಬೋದು, ಯಾವುದು? ನೆಫ್ರಾನ್. ಓಕೆನಾ. ಅದ್ರ ಜೊತೆಗೆ ನಿಮಗೆ ಏನು ಕೇಳ್ಬೋದು, ಸೊ 2 ಮಾರ್ಕರ್ಗೆ ಇರ್ತಕ್ಕಂಥ ಪ್ರಶ್ನೆ ಇಮ್ಮಡಿ ರಕ್ತ ಪರಿಚಲನೆಯ ಮಹತ್ವ. ಓಕೆನಾ. ಸೊ ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಏನಾಗಿತ್ತಪ್ಪ ಅಂದರೆ ಪ್ರಶ್ನೆ ಇತ್ತು, ಅದನ್ನೇ ನೋಡ್ಕೊಂಡು ಹೋಗಿ. ಇನ್ನು ನೆಕ್ಸ್ಟ್ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಈ ಪಾಠದಲ್ಲಿರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ. ಫೋಟೋಸಿಂಥೆಸಿಸ್ ಅಂತ ಕರೀತಾರೆ. ಸೊ ಇದನ್ನು ಕೂಡ ನೀವೇನು ಮಾಡಬೇಕು, ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಬಗ್ಗೆ ಚೆನ್ನಾಗಿ ಅದರ ಮಹತ್ವ, ಅದರ ಅರ್ಥಗಳನ್ನು ನೀವೇನು ಮಾಡಿ ಅಂದರೆ ನೋಡ್ಕೊಂಡೋಗಿ. ಇನ್ನು ಹೃದಯದ ಈ ಸರಿ ಬರ್ತಕ್ಕಂಥ ಚಾನ್ಸಸ್ ತುಂಬಾ ಇದೆ. ಹೃದಯದ ಬಗ್ಗೆ ಬರ್ಬೋದು. ಓಕೆನಾ. ಆಮೇಲೆ ನಿಮಗೆ ಡೆಫಿನೇಷನ್ಸ್ಗಳಲ್ಲಿ ಏನು ಬರ್ಬೋದು ಅಂದರೆ ಈ ರಕ್ತ ಪರಿಚಲನೆಯಲ್ಲಿ ಅಪಧಮನಿ, ಅಭಿಧಮನಿ ಮತ್ತು ಲೋಮನಾಳಗಳ ಕಾರ್ಯಗಳು ಅಂತ ಇದೆ. ಇದು ಮೋಸ್ಟ್ ಇಂಪಾರ್ಟೆಂಟ್. ಇದು ಕೂಡ ಇತ್ತು ಸಣ್ಣ ಕರುಳಿನಲ್ಲಿ ಜೀರ್ಣಕ್ರಿಯೆ ಮತ್ತು ವಸ್ತು ಸ್ಥಾನಾಂತರ ಕ್ರಿಯೆ. ಸೊ ಅದು ಕೂಡ ನಿಮಗೆ ಏನು ಮಾಡಿದ್ರು ಅಂದರೆ 4 ಮಾರ್ಕಲ್ಲಿ ಅಂದರೆ 2+2 ಈ ಥರ ನಿಮ್ಗೆ ಏನು ಮಾಡ್ತಾರಪ್ಪ ಅಂತಂದರೆ ಕೇಳ್ತಾರೆ. ಅದನ್ನು ನೋಡ್ಕೊಂಡೋಗಿ. ವಿಶೇಷವಾಗಿ ಇಮ್ಮಡಿ ಪರಿಚಲನೆಯ ಹಂತಗಳಿದ್ದಾವೆ, ಅದು ಕೂಡ ನಿಮಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇತ್ತು. ಓಕೆನಾ.
ಸೊ ಅದೇ ನಾನು ನಿಮಗೆ ಇಲ್ಲಿ ಹೇಳಿರ್ತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥದ್ದು ಇಲ್ಲಿ ದ್ವಿತೀಯ ಸಂಶ್ಲೇಷಣೆ ಬರ್ತದೆ, ಜೈಲಮ್ ಮತ್ತು ಫ್ಲೋಯಮ್ ಬರ್ತದೆ. ಓಕೆ, ಆಮ್ಲಜನಕ ರಹಿತ ಮತ್ತು ಆಮ್ಲಜನಕ ಸಹಿತ ಉಸಿರಾಟ ಅಂತ ಬರ್ತದೆ. ರಕ್ತದ ಘಟಕಗಳು ಹಿಮೋಗ್ಲೋಬಿನ್ ಇವೇನಪ್ಪ ಅಂದರೆ ಇಷ್ಟು ನೀವು ಏನು ಮಾಡ್ಕೊಡ್ರಿ ಸ್ವಲ್ಪ ನೋಡ್ಕೊಂಡು ಹೋಗಿ. ಸೊ ನಾಳೆ ಎಕ್ಸಾಮ್ಗೆ ನಿಮಗೆ ಏನಾಗ್ತದಪ್ಪ ಅಂದರೆ ಇಲ್ಲಿಂದ ಪ್ರಶ್ನೆಗಳು ಖಂಡಿತವಾಗಿ ಸಿಗ್ತದೆ. ಇನ್ನು ಮೋಸ್ಟ್ ಇಂಪಾರ್ಟೆಂಟ್ ಅದೇ ಹೇಳಿರ್ತಕ್ಕಂಥದ್ದು ವಾಯುವಿಕ ಉಸಿರಾಟ ಮತ್ತು ಅವಾಯುವಿಕ ಉಸಿರಾಟ, ಆಮೇಲೆ ಗಾಳಿಗೂಡುಗಳು, ಆಮೇಲೆ ಸಸ್ಯದಲ್ಲಿರ್ತಕ್ಕಂಥ ವಿಸರ್ಜನಾ ತಂತ್ರಗಳು, ಇವು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದಿತ್ತು. ಸೊ ಇವೇ ಪ್ರಶ್ನೆಗಳು ನಿಮಗೆ ಹೆಚ್ಚು ಹೈಲೈಟ್ ಆಗಿ ಬರ್ತಕ್ಕಂಥದ್ದು. ಇನ್ನು ನಿಯಂತ್ರಣ ಮತ್ತು ಸಹಭಾಗಿತ್ವಕ್ಕೆ ಬರ್ತೀನಿ. ಸೊ ನಿಯಂತ್ರಣ ಮತ್ತು ಸಹಭಾಗಿತ್ವ ಪಾಠದಲ್ಲಿ 1 ಅಂಕದ 1, 2 ಅಂಕದ 1, 3 ಅಂಕದ 1 ಪ್ರಶ್ನೆ ಇದೆ. ಸೊ ನಾನು ಮೋಸ್ಟ್ ನಿಮಗೆ ಹೆಚ್ಚು ಸ್ಟ್ರೆಸ್ ಮಾಡ್ತಕ್ಕಂಥದ್ದು 2 ಮಾರ್ಕರ್ ಮತ್ತು 3 ಮಾರ್ಕರ್ ಪ್ರಶ್ನೆಗಳು. ಸೊ 2 ಅಂಕದಲ್ಲಿ ನೀವು ಯಾವೆಲ್ಲ ಓದ್ಕೊಂಡು ಹೋಗಬೇಕು, 3 ಅಂಕದಲ್ಲಿ ಯಾವುದೆಲ್ಲ ಓದ್ಕೊಂಡು ಹೋಗಬೇಕು ಅಂತ. ಇಲ್ಲಿಂದ ನೀವು ಹಾರ್ಮೋನುಗಳನ್ನು ಓದ್ಕೊಂಡು ಹೋಗಲೇಬೇಕು. ಓಕೆನಾ. ಸೊ ವಿಶೇಷವಾಗಿ ಈ ಥರ ಸಕ್ಕರೆದ ಇನ್ಸುಲಿನ್ ಬಗ್ಗೆ ಒಂದು ಪ್ರಶ್ನೆ ಬರ್ಬೋದು. ಓಕೆನಾ, ಅದು ನಿಮಗೆ ಇಂಪಾರ್ಟೆಂಟ್ ಅದ. ಆಮೇಲೆ ಇಲ್ಲಿ ದ್ವಿತೀಯ ಅನುವರ್ತನೆ ಅಂತ ಒಂದು ಪ್ರಶ್ನೆ ಇದೆ ನೋಡಿ. ದ್ವಿತೀಯ ಅನುವರ್ತನೆಯು ಸಸ್ಯಗಳಿಗೆ ಪ್ರಯೋಜನಕಾರಿಯಾಗಿದೆ ಹೇಗೆ ಅಂತ ಕೇಳಿದ್ದಾರೆ, ಅದು ಇಂಪಾರ್ಟೆಂಟ್ ಆಗಿರ್ತು. ಆಮೇಲೆ ಈ ನರ ಮತ್ತು ನರ ಹಾರ್ಮೋನುಗಳ ಕಾರ್ಯ ಅಂತ ಕೇಳಿದ್ದಾರೆ. ಮೆದುಳಿನಲ್ಲಿ ಮೆಡುಲಾ ಮತ್ತು ಅನುಮಸ್ತಿಷ್ಕದ ಕೆಲಸಗಳನ್ನ ಕೇಳಿದ್ರು. ಸೊ ಮೊನ್ನೆ ಮೆದುಳು ಬಂದಿತ್ತು, ಸೊ ಈ ಸಲ ಬರ್ತಕ್ಕಂಥ ಚಾನ್ಸಸ್ ಕಡಿಮೆ ಇದೆ. ಸೊ ವಿಶೇಷವಾಗಿ ನೀವೇನು ಮಾಡಬೇಕು, ಇದು ವ್ಯತ್ಯಾಸ ನೋಡಿ, ಕೇಂದ್ರ ನರವ್ಯೂಹ ಮತ್ತು ಪರಿಧಿ ನರವ್ಯೂಹದ ನಡುವಿನ ವ್ಯತ್ಯಾಸ, ಅಂತಃಸ್ರಾವಕ ಗ್ರಂಥಿ ಮತ್ತು ನರವ್ಯೂಹದ ನಡುವಿನ ವ್ಯತ್ಯಾಸ, ಇದು ಇಂಪಾರ್ಟೆಂಟ್ ಅದ. ಓಕೆನಾ. ಇನ್ನು ಹಾರ್ಮೋನುಗಳಲ್ಲಿ ಆಬಿಸಿಕ್ ಮತ್ತು ಥೈರಾಕ್ಸಿನ್ ಬಗ್ಗೆ ನೋಡ್ಕೊಂಡೋಗಿ. ಸೊ ಚೆನ್ನಾಗಿ ಪ್ರತಿಯೊಂದನ್ನು ಹಾರ್ಮೋನುಗಳನ್ನು ನೋಡ್ಕೊಡ್ರಿ, ಬಟ್ ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇದೆ. ಈ ಚಿತ್ರದ ಮೇಲೆ ಪ್ರಶ್ನೆ ನೋಡ್ಕೊಂಡು ಹೋಗಿ. ಸೊ ಇದು ನಿಮಗೆ ಅಪ್ಲೈಡಲ್ಲಿ ಬರ್ತಕ್ಕಂಥ ಒಂದು ಪ್ರಶ್ನೆ ಇತ್ತು. ಇನ್ನು ಮೆದುಳಿನ ರಚನೆ ಮೊನ್ನೆ ಬಂದಿದೆ, ಅದನ್ನೇನಿಲ್ಲ. ಬಟ್ ಮೆದುಳಿನ 3 ಭಾಗಗಳನ್ನು ಹೆಸರಿಸಿ ಒಂದೊಂದು ಕಾರ್ಯವನ್ನು ಬರೀರಿ ಅಂತಕ್ಕಂಥದ್ದಿದೆ ನೋಡಿ, ಅದು ಇಂಪಾರ್ಟೆಂಟ್. ಆಮೇಲೆ ಇನ್ಸುಲಿನ್, ಇಸ್ಟ್ರೋಜನ್ ಮತ್ತು ಥೈರಾಕ್ಸಿನ್ ಹಾರ್ಮೋನುಗಳ ಕಾರ್ಯ ಅಂತ ಇದೆ ನೋಡಿ, ಅದು ಪ್ರಾಣಿ ಹಾರ್ಮೋನುಗಳಲ್ಲಿ ಬರ್ತದೆ, ಅದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇತ್ತು. ಸೊ ಇದು ಕೂಡ ನೀವು ಚೆನ್ನಾಗಿ ಏನು ಮಾಡ್ಕೋಬೇಕಪ್ಪ ಅಂದರೆ ನೋಡ್ಕೊಳ್ಬೇಕು. ಇನ್ನು ವಿಶೇಷವಾಗಿ ಇಲ್ಲಿ ಬರ್ತಕ್ಕಂಥದ್ದು ಪರಾವರ್ತಿತ ಚಾಪ ಅಂತ ಒಂದು ಪ್ರಶ್ನೆ ಬರ್ತದೆ. ಸೊ ಪರಾವರ್ತಿತ ಚಾಪ ಅಂದ್ರೇನು, ಅದರ ಘಟನೆಗಳನ್ನು ಅನುಕ್ರಮವಾಗಿ ಬರೀತಕ್ಕಂಥದ್ದು, ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇದು ಹಾರ್ಮೋನುಗಳನ್ನು ನೋಡಿ. ಸೊ ಸಕ್ಕರೆ ಮಟ್ಟ ನಿಯಂತ್ರಿಸೋದು ಯಾವುದು, ಋತುಚಕ್ರ, ಪರಿಸ್ಥಿತಿ ಎದುರಿಸಲು ದೇಹ ಸಿದ್ಧ ಮಾಡೋದು, ಚಯಾಪಚಯ ಕ್ರಿಯೆಯನ್ನು ನಿಯಂತ್ರಿಸೋದು, ಈ ಹಾರ್ಮೋನುಗಳು ನಿಮಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದಿತ್ತು. ಇನ್ನು ಥೈರಾಕ್ಸಿನ್ ಹಾರ್ಮೋನು ಮತ್ತು ಅಡ್ರಿನೋಲಿನ್ ಹಾರ್ಮೋನುಗಳನ್ನು ನೀವು ಕಲೀಲೇಬೇಕಾಗಿರ್ತಕ್ಕಂಥದ್ದೇ ಇತ್ತು. ಇನ್ನು ಈ ವಿಡಿಯೋದಲ್ಲಿ ವಿದ್ಯುತ್ ಶಕ್ತಿ ಬಗ್ಗೆ ನೋಡೋಣ, ನೆಕ್ಸ್ಟ್ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಸೊ ವಿದ್ಯುತ್ ಶಕ್ತಿಯಲ್ಲಿ ನೀವು ಏನು ಮಾಡಬೇಕಪ್ಪ ಅಂದ್ರೆ SI ಏಕಮಾನಗಳು ಮತ್ತು ಚಿಹ್ನೆಗಳು, SI ಏಕಮಾನಗಳು ಮತ್ತು ಮಂಡಲದಲ್ಲಿನ ಚಿಹ್ನೆಗಳು. ಸೊ ಮಂಡಲದಲ್ಲಿ ಯಾವೆಲ್ಲ ಚಿಹ್ನೆಗಳನ್ನು ಬಳಸ್ತೀವಿ ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಇದೆ. ಸೊ ಅದನ್ನು ಕೂಡ ನೀವು ಚೆನ್ನಾಗಿ ಏನು ಮಾಡಿ ಅಂತಂದರೆ ವಿದ್ಯುತ್ ಶಕ್ತಿ ಪಾಠದಲ್ಲಿ ನೋಡ್ಕೊಡ್ರಿ. 2 ಪ್ರಶ್ನೆ ಬರ್ತವೆ. ಇನ್ನು 2 ಮಾರ್ಕರ್ಗೆ ಒಂದರಲ್ಲಿ ನಾವು ವಿಶೇಷವಾಗಿ ಬರ್ತಕ್ಕಂಥ ಪ್ರಶ್ನೆಗಳು ಏನು ಹೇಳ್ಬೋದು ಅಂತಂದರೆ ಸೊ ನಾನು ನಿಮಗೆ ತೋರಿಸ್ತೀನಿ, ಯಾಕಂದರೆ ಸೊ ಫಸ್ಟ್ ಒಂದು ಸರಳ ವಿದ್ಯುತ್ ಮಂಡಲ ಬಗ್ಗೆ ನಡ್ಕೊಂಡು ಹೋಗಿ. ಒಂದು ಸರಳ ವಿದ್ಯುತ್ ಮಂಡಲವನ್ನು ರಚನೆ ಮಾಡ್ತಕ್ಕಂಥ ಚಿತ್ರ ಇದು ನಿಮಗೆ ಬರ್ಬೋದು. ಇದು ಬರದೇ ಇತ್ತಂದರೆ ಯಾವುದಾದ್ರೂ ಒಂದು ಲೆಕ್ಕನೂ ಕೂಡ ನಿಮ್ಗೆ ಏನು ಮಾಡ್ತಾರಪ್ಪ ಅಂತಂದರೆ ಕೊಡ್ತಾರೆ. ವಿಶೇಷವಾಗಿ ಇಲ್ಲಿ ಫ್ಯೂಸ್ ಆಗಿರ್ಬೋದು ಮತ್ತು ವಿದ್ಯುತ್ ಬಲ್ಪ್ ಆಗಿರ್ಬೋದು, ಅದನ್ನು ನೋಡ್ಕೊಡ್ರಿ. ಅನಂತರ ಈ ವಿದ್ಯುತ್ ಉಪಕರಣಗಳನ್ನು ಸಮಾಂತರವಾಗಿಯೇ ಏಕೆ ಜೋಡಿಸ್ತಾರೆ, ಇದು ಇಂಪಾರ್ಟೆಂಟ್ ಇತ್ತು. ಇನ್ನು ಜೌಲನ ಉಷ್ಣೋತ್ಪಾದನಾ ನಿಯಮ, ಅದರ ಅಂಕಗಣಿತೀಯ ಸೂತ್ರ ಏನಿದೆ ಅದನ್ನು ಆಧರಿಸಿ ಕೆಲಸ ಮಾಡ್ತಕ್ಕಂಥ ಸಾಧನಗಳು ಕೂಡ ಏನಾಗಿತ್ತಪ್ಪ ಅಂದರೆ ಇಂಪಾರ್ಟೆಂಟ್ ಇತ್ತು. ಇನ್ನು ಲೆಕ್ಕಗಳು ಬರ್ತವೆ. ಸೊ ವಿದ್ಯುತ್ ಶಕ್ತಿ ಪಾಠದಲ್ಲಿ ನೀವೇನು ಮಾಡಬೇಕು, ಚೆನ್ನಾಗಿ ಲೆಕ್ಕಗಳನ್ನು ನೀವೇನು ಮಾಡ್ಕೋಬೇಕು, ಕಲಿತ್ಕೊಂಡು ಹೋಗಿದ್ದೆ ಆದರೆ ಅಂಕಗಳು ಸಿಗ್ತವೆ. ವಿಶೇಷವಾಗಿ ಸಾಮರ್ಥ್ಯ, ಇಲ್ಲಿ ಶಕ್ತಿ ತಗಲುವ ವೆಚ್ಚ ಅಂತ ಕೇಳಿದ್ದಾರೆ ನೋಡಿ, ಇದು ಇಂಪಾರ್ಟೆಂಟ್ ಇದೆ. ಬಳಸೋ ಶಕ್ತಿಯ ಮೌಲ್ಯ, ಇವೆರಡನ್ನೂ ಕೂಡ ನೀವೇನು ಮಾಡಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ. ಓಮನ ನಿಯಮ, ಸೊ ಅದು ಇಂಪಾರ್ಟೆಂಟು. ಸೊ ವಿದ್ಯುತ್ ತಂತು ದೀಪದ ಕಾರ್ಯವಿಧಾನ ಕೇಳಿದ್ದಾರೆ. ಸೊ ಇವು ಪ್ರಶ್ನೆಗಳು ನಿಮ್ಗೆ ಏನಪ್ಪ ಅಂತಂದರೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದಿತ್ತು. ಓಕೆನಾ. ಇನ್ನು ಲಾಸ್ಟ್ ಕ್ವಶನ್ಸ್ಗಳನ್ನು ನೋಡೋದಾದರೆ ಇಲ್ಲಿದೆ ನೋಡಿ, ಯಾವುದು 2 ಬಿಂದುಗಳ ನಡುವಿನ ವಿಭವಾಂತರ 1 ವೋಲ್ಟು, ವಿಭವಾಂತರ ಅಳೆಯುವ ಸಾಧನ, ವಾಹಕದ ರೋಧ, ವಿದ್ಯುತ್ ಸಾಮರ್ಥ್ಯ, ಇದನ್ನು ಕಂಡುಹಿಡಿಯುವ 3 ಸೂತ್ರಗಳನ್ನು ಕೇಳಿದ್ದಾರೆ. ಆಮೇಲೆ ಇವೆಲ್ಲ ಲೆಕ್ಕಗಳಿದ್ದಾವೆ ನೋಡಿ, ಇವು ಲೆಕ್ಕಗಳನ್ನು ನೀವು ಪ್ರಾಕ್ಟೀಸ್ ಮಾಡಿ ಸೇಮ್ ಲೆಕ್ಕಗಳನ್ನು ನಿಮ್ಗೆ ಏನು ಮಾಡ್ತಾರಪ್ಪ ಅಂತಂದರೆ ಕೇಳ್ತಾರೆ. ಇಷ್ಟು ನೋಡಿಕೊಂಡ್ರೆ ಸಾಕು ಈ ಪಾರ್ಟಲ್ಲಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಂಟಿಲ್ ಟೇಕ್ ಕೇರ್, ಬಾಯ್.